ನಾವು ಯಾವುದೇ ಕಾರಣಕ್ಕೂ ನಾವು ಜಗಜೀವನರಾಮ್ಗಾಗಲಿ ಅಂಬೇಡ್ಕರ್ಗಾಗಲಿ ಅವಮಾನ ಮಾಡ್ತಾ ಇಲ್ಲ. ಅವ್ರ ಕಾರ್ಯಕ್ರಮ ನಾವು ಸಪ್ರೇಟ್ ಮಾಡ್ತೀವಿ. ಮಾದಿಗರು ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಅಂಬೇಡ್ಕರ್ ಜಯಂತಿ ಮತ್ತು ಜಗಜೀವನರಾಮ್ ಜಯಂತಿಗೆ ಭಾಗವಹಿಸಬಾರ್ದು, ಬೈಕಟ್ ಮಾಡಿ ಅಂತೇಳಿ ನಮ್ಮ ಮುಖಂಡರು ಹೇಳಿರೋದ್ರಿಂದ ನಾವು ಈ ಸಭೆಯನ್ನು ನಾವು ಬೈಕಟ್ ಮಾಡಿದ್ದೀವಿ. ನಾವು ಸಪ್ರೇಟಾಗಿ ಅಂಬೇಡ್ಕರ್ ಜಯಂತಿ ಮತ್ತು ಜಗಜೀವನರಾಮ್ ಜಯಂತಿಯನ್ನು ಸಪ್ರೇಟಾಗಿ ಮಾದಿಗರೇ ಆಚರಣೆ ಮಾಡ್ತೀವಿ. ಆದರೆ ಸರ್ಕಾರಿ ಕಾರ್ಯಕ್ರಮದಲ್ಲ. ಯಾಕೆ ಈ ರಾಜಕಾರಣಿಗಳು MLAಗಳು ಇರ್ಬೋದು, ಮಿನಿಸ್ಟ್ರುಗಳು ಇರ್ಬೋದು, ಇವ್ರಿಗೆ ಅಧಿಕಾರ ಬೇಕು. ಮಾದಿಗರ ಹಿತ ಕಾಪಾಡೋಕ್ಕಲ್ವಾ? ಇವ್ರಿಗೆ ನಾಚಿಕೆ ಆಗಲ್ವಾ? ಮಾದಿಗರು ಓಟ್ ಹಾಕಿಸ್ಕೊಳ್ತಾರೆ. ಕೋಟ್ಕೆರೆ ಇರ್ಬೋದು, ಇನ್ನೊಂದು ಇರ್ಬೋದು. ಮಾದಿಗರು ಓಟ್ ಮಾತ್ರ ಬೇಕು. ಮಾದಿಗರಿಗೆ ಕಷ್ಟ ಸುಖ ಬೇಡವಾ? ಇದುವರೆಗಾಗಿ ನಮಗೆ ಸಿಕ್ಕತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೆಲವೇ ಜಾತಿಗಳು ಅನುಭವಿಸಬೇಕು. ನಮಗೆ 85% ಮೀಸಲಾತಿ ಒಳಗೆ ಈ ಹುದ್ದೆಗಳು ಕೊಡಬೇಕಲ್ಲ ಅಂತ ಈ ಕಿತ್ತಾಟ ಮಾಡ್ತಾರೆ. ದಯವಿಟ್ಟು ಇದಾಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ಯಾವನೇ ಬಂದರೂ ಸಿದ್ದರಾಮಯ್ಯಲ್ಲ, ಅವ್ರ ಅಪ್ಪ ಬಂದರು, ಈ ಹೋರಾಟ ನಾವು ಕೈ ಬಿಡಲ್ಲ, ಮಾಡೇ ಮಾಡ್ತೀವಿ. ಸರ್ಕಾರದ ವಿರುದ್ಧ ಷರತ್ತು ನಿಂತ್ಕೊಂತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀವಿ. ಜಯಂತಿ ಆಚರಣೆಗೋಸ್ಕರ ಪೂರ್ವಭಾವಿ ಸಭೆಯನ್ನು ಕರೆದಿದ್ರು. ಈಗ ನಾವು ಆ ಪೂರ್ವಭಾವಿ ಸಭೆನ ಬೈಕಾಟ್ ಮಾಡಿ ಹೊರಗಡೆ ಬಂದಿದ್ದೀವಿ. ಕಾರಣ ಇಷ್ಟೇ, ನಾವು ಸುಮಾರು 40 ವರ್ಷಗಳಿಂದ ಈ ರಾಜ್ಯದಲ್ಲಿ ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿಕೊಂಡು ಹಲವಾರು ಸಾವು ನೋವುಗಳನ್ನು ಅನುಭವಿಸಿದ್ದೇವೆ. ಆದರೆ ಆಗಸ್ಟ್ 1ನೇ ತಾರೀಕು 2025 ಏನು ಸುಪ್ರೀಂ ಕೋರ್ಟ್ ಆದೇಶ ಈ ರಾಜ್ಯಗಳಿಗೆ ಸೀಮಿತವಾಗಿ ಆಯಾ ರಾಜ್ಯಗಳು ಒಳ ಮೀಸಲಾತಿ ಜಾರಿ ಮಾಡಬಹುದು ಅಂತ ಒಂದು ಆದೇಶ ಕೊಟ್ಟ ನಂತರ ಎಲ್ಲ ಸರ್ಕಾರಗಳು ಹಲವಾರು ರಾಜ್ಯ ಸರ್ಕಾರಗಳಿಗಾಗಲೇ ಮಾಡಿದ್ದೇವೆ. ಆದರೆ ಈಗ ನಮ್ಮ ಕರ್ನಾಟಕ ಸರ್ಕಾರ ಏನು ನಾವು ಈ 27ನೇ ತಾರೀಕು ಗಡುವು ಕೊಟ್ಟಿತ್ತು ನಮಗೆ. ನಾವು 12ನೇ ತಾರೀಕು ಮಾರ್ಚ್ 12ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಲಕ್ಷಾಂತರ ಜನ ಸೇರಿ ಫ್ರೀಡಂ ಪಾರ್ಕ್ನಲ್ಲಿ ಸೇರ್ಕೊಂಡು ಸ್ಟ್ರೈಕ್ ಮಾಡುವಾಗ ಎಲ್ಲ ಸರ್ಕಾರದ ಸುಮಾರು ಹಲವಾರು ಸಚಿವರುಗಳು ಬಂದು, ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು, ಭೀಮಣ್ಣ ಖಂಡ್ರೆ ಅವರು, KH ಮುನಿಯಪ್ಪನವರು, ಇನ್ನೂ ಹಲವಾರು ಸಚಿವರುಗಳು ಬಂದು CM ನಮಗೆ 27ನೇ ತಾರೀಕು ಗಡುವು ಕೊಟ್ಟಿದ್ದಾರೆ. 27ನೇ ತಾರೀಕು ಈ ಒಂದು ತೀರ್ಮಾನವನ್ನ ಕಡಾಖಂಡಿತವಾಗಿ ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟು ನಮ್ಮ ಸ್ಟ್ರೈಕ್ ಅನ್ನು ವಾಪಸ್ ಕಳಿಸಿದ್ದು.